ಅಯ್ಯೋ, ತುಂಬ ಸುಸ್ತಾಗ್ತಿದೆಯಪ್ಪ ನನಗಂತೂ. ಇವ್ರ ಜಮೀನು ಇನ್ನೂ ಎಷ್ಟು ದೂರ ಇದೆಯೋ ಏನು ಕಥೆಯೋ. ಈ ಊಟ ಹೊತ್ಕೊಂಡು ಬಂದು ಬಂದು ನನಗಂತೂ ಸಾಕಾಗೋಯ್ತು. ಪ್ರಮು ಹೇಳಿದ್ಲು, ಚಿಕ್ಕಮ್ಮ ನಾನು ಬರ್ತೀನಿ ಚಿಕ್ಕಮ್ಮ, ಹೊತ್ಕೊಂಬರ್ತಾ ಇರು ಚಿಕ್ಕಮ್ಮ ನಾನು ಬರ್ತೀನಿ ಅಂತನ. ಅವಳು ಎಲ್ಲೋದ್ಲೋ ಏನೋ. ಇನ್ನು ಎಷ್ಟು ದೂರ ಹೋಗಬೇಕು ನನಗಂತೂ ಈ ರೋಡು ಗೊತ್ತಿಲ್ಲ ಏನಿಲ್ಲ. ಹೇಗಪ್ಪ ಹೋಗೋದೀಗ? ಓಹೋ, ಬೆಂಗಳೂರು ಸ್ಟೈಲ್ ಆಂಟಿ ಹೊಲ್ದಾಕ್ ಬಂದ್ಬಿಟ್ಟೈತಿ ಇವತ್ತು. ಇರಲಿ ಹತ್ರಕ್ಕೆ ಹೋಗಿ ಮಾತಾಡಿಸ್ತೀನಿ ಒಂದ್ಸಲಿ. ನಮಸ್ಕಾರ ಬೆಂಗಳೂರು ಸ್ಟೈಲ್ ಆಂಟಿಗೆ, ಗುಡ್ ಆಫ್ಟರ್ನೂನ್. ಅಯ್ಯೋ, ಏನಪ್ಪ ಮಾಡೋದೀಗ? ಈ ಅಪ್ಪ ಬೇರೆ ಬಂದಿದ್ದಾನೆ ಇಲ್ಲಿ ಕುಡ್ಕ. ಇವನು ನನ್ನ ಎಷ್ಟು ಹಿಂಸೆ ಕೊಡ್ತಾನೆ ಗೊತ್ತಾ? ಇವನ ಹತ್ರ ನಾನು ಹೇಗೆ ಮಾತಾಡಲಿ? ಅವನು ಕುಡಿದು ಏನೇನೋ ಮಾತಾಡ್ತಾನೆ. ಸ್ಟೈಲಾಗಿ ಮಾತಾಡ್ತೀಯ ನೀನು, ಡ್ರೆಸ್ಸು ಸೆನ್ಸ್ ಇಲ್ಲ ನಿನಗೆ, ಹಾಗೆ ಹೀಗೆ ಅಂತ ಸಾಕಷ್ಟು ಮಾತಾಡ್ತಾನೆ. ಇವನ ಹತ್ರ ಹೇಗಪ್ಪ ನಾನು ಮಾತಾಡಲಿ? ಓಹೋ, ನಮ್ಮ ಪ್ರಮೀಳಾ ಅವ್ರ ಚಿಕ್ಕಮ್ಮ ಅಲ್ವಾ ನೀವು? ನಮಸ್ಕಾರ ಆಂಟಿ, ಚೆನ್ನಾಗಿದ್ದೀರಾ? ನೋಡಿ, ನನ್ನ ಮಾತಾಡಿಸ್ಬೇಡಿ ನೀವು. ಲಾಸ್ಟ್ ಟೈಮ್ ಊರಿಗೆ ಬಂದಾಗಲೇ ನಿಮಗೆ ವಾರ್ನ್ ಮಾಡಿದ್ದೀನಿ, ಮತ್ತೆ ನನ್ನ ಹತ್ರ ಮಾತಾಡಬೇಡಿ ಅಂತನ. ಅದರಲ್ಲೇ ಈಗ ಎದುರುಗಡೆ ಬಂದು ನನ್ನ ಆಂಟಿ ಅಂತ ಕರಿತೀರಾ? ನಿಮ್ಮ ಕಣ್ಣಿಗೆ ನಾನು ಆಂಟಿ ಥರ ಕಾಣ್ತೀನ? ಕಾಮನ್ ಸೆನ್ಸ್ ಇಲ್ವಾ ಹೇಗೆ ಮಾತಾಡಿಸ್ಬೇಕು ಅಂತ? ಓಹೋ, ಯು ಟಾಕಿಂಗ್ ಅಬೌಟ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಬಗ್ಗೆ ನೀನು ನನಗೆ ಟೀಚ್ ಮಾಡಕ್ಕೆ ಬರೀತೀಯಾ? ಒಳ್ಳೆ ಸಿಂಟೆಕ್ಸ್ ಇದ್ದಂಗಿದೆಯಾ, ಮನೆ ಮೇಲೆ ಇಕ್ತಾರಲ್ಲ ಹಂಗೆ ಸಿಂಟೆಕ್ಸ್ ಇದ್ದಂಗಿದೆಯಾ ನೀನು. ನನಗೆ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ಸೋದಮ್ಮ. ಯು ಡೋಂಟ್ ಹ್ಯಾವ್ ದ ಕಾಮನ್ ಸೆನ್ಸ್ ಜಸ್ಟ್ ಬಿಕಾಸ್ ಯು ವಿಯರಿಂಗ್ ದಿಸ್ ಕೈಂಡ್ ಆಫ್ ದ ಕ್ಲಾಸ್. ಹೊಲ್ಸಕ್ಕೆ ಹೋಗ್ಬೇಕಾದ್ರೆ ಇಂಥ ಡ್ರೆಸ್ಸಿಗೆ ಏನು ಹೋಗ್ತಾರೆ ನಮ್ಮ ಯಾರಾದ್ರೂ? ಏನೇ ಆದರೂ ನೀನು ಬೆಂಗಳೂರೈಕೆ ಹೋಗಿ ಬರ ಒತ್ಕೊಂಡು ಹೋಗ್ತಿರೋದು ಮುದ್ದೆ, ಸೊಪ್ಪಿನ ಸಾರು, ಅನ್ನ. ನೀನು ಇಕ್ಕೊಂಡಿರೋದು ವೆಸ್ಟರ್ನ್ ಕಲ್ಚರ್ ಡ್ರೆಸ್ಸು. ಎಲ್ಲಿಂದ ಎಲ್ಲಿಗೆ ಸಂಬಂಧವಯ್ಯ? ನೀನು ನಮ್ಮ ಊರಲ್ಲಿ, ನಮ್ಮ ವಿಲೇಜ್ ಲಿಮಿಟಲ್ಲಿದೆಯಾ, ಹುಷಾರಾಗಿರ್ಬೇಕು, ಗೊತ್ತಲ್ಲ? ಏನು ನನ್ನ ಹತ್ರ ಮಾತಾಡೋಕ್ಕೆ ನಿಂಗೆ ಇಷ್ಟ ಇಲ್ವಾ? ಯಾಕೆ ಮಾತಾಡೋಕ್ಕೆ ಇಷ್ಟ ಇಲ್ಲ? ನೀನು ಮಾತಾಡೋದು ಇಂಗ್ಲೀಷ್ ಮಾತ್ರ ಕೇಳೋಕೆ ಇಷ್ಟ. ನಾವು ಮಾತಾಡೋ ಇಂಗ್ಲೀಷ್ ಇಷ್ಟ ಆಗಲ್ವ ನಿಮಗೆ? ಹೋಗೋದು ಎಲ್ಲಿಗೆ ಹೋಗ್ತೀಯ ನೋಡ್ತೀನಿ ನಾನು. ಸ್ಟೈಲ್ ಅಂತೆ, ಈ ಅಮ್ಮನ ಸ್ಟೈಲು ಏನು ಸೀಮೆಗಿಲ್ಲೋ ಸ್ಟೈಲು. ತಿಪ್ಪೆಗುಂಡ್ಯಾಕೆ ತಗೊಂಡೋಗಿ ನಿನ್ನ ಸ್ಟೈಲ. ನೋಡಿ ಮಿಸ್ಟರ್ ಸೀನಪ್ಪ ಅವರೇ, ನೀವು ನಮ್ಮ ಸುದ್ದಿಗೆ ಬರಬೇಡಿ, ನಾವು ನಿಮ್ಮ ಸುದ್ದಿಗೆ ಬರಲ್ಲ. ನಾನು ಹೇಗಾದರೂ ಬಟ್ಟೆ ಇಕ್ಕೋತೀನಿ, ಹೇಗಾದರೂ ಸ್ಟೈಲಾಗಿ ಮಾಡ್ತೀನಿ, ಹೇಗಾದರೂ ಸ್ಟೈಲಾಗಿ ಮಾತಾಡ್ತೀನಿ. ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು ಅಲ್ವಾ? ನಿಮ್ಗೆ ಏನು ಕೆಲಸ ಇದೆಯೋ ಮಾಡ್ಕೊಂಡು ಹೋಗಿ. ಅದನ್ನು ಬಿಟ್ಟು ನನ್ನ ಸವಾಸ ಹೇಗೆ ಬರ್ತೀರಾ ನೀವು? ಯಾಕೆ ಬರ್ತೀರಾ? ಇದೇ ಲಾಸ್ಟ್ ಆ್ಯಂಡ್ ಫಸ್ಟ್ ವಾರ್ನಿಂಗ್ ನಂದು. ಮತ್ತೆ ನಾನು ಕೆಟ್ಟದಾಗ ಮಾತಾಡಬೇಕಾಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ನಾನು. ಏನು ತಿಳ್ಕೊಂಡಿದ್ದೀರಾ ನೀವು? ಸಂವಿಧಾನದಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಹೇಗೆ ಬೇಕಾದರೂ ಬಟ್ಟೆ ಇಕ್ಕೋಬೋದು, ಹೇಗೆ ಬೇಕಾದರೂ ಓಡಾಡ್ಬೋದು, ಹೇಗೆ ಬೇಕಾದರೂ ಮಾತಾಡ್ಬೋದು. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಿಮಗೆ ಗೊತ್ತಾ ಅದು? ಯು ಡಿಸ್ಕಸಿಂಗ್ ಅಬೌಟ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ನನಗೂ ಗೊತ್ತೈತೆ ಸಂವಿಧಾನ, ನನಗೂ ಗೊತ್ತಿಲ್ಲದ ಏನಿಲ್ಲ. ಸಂವಿಧಾನದ 19(1)(a) ವಿಧಿನಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತಿ, ಅದು ನನಗೂ ಗೊತ್ತು. ಆದರೆ ಮಾನ ಮರ್ಯಾದೆ ಬಿಟ್ಟು ಬಟ್ಟೆ ಹಾಕೊಳ್ರಿ ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ನಮ್ಮ ಹಳ್ಳಿ, ನಮ್ಮ ಸಂಸ್ಕೃತಿ, ನಮ್ಮ ಕಲಾಚಾರಕ್ಕೆ ತಕ್ಕಂತೆ ಬಟ್ಟೆ ಹಾಕ್ಯಬೇಕಂಡ್ರೆ ರೇ, ಸಂವಿಧಾನದಲ್ಲಿ ಬರೆದಿರೋದು ಇಡೀ ದೇಶಕ್ಕೆ, ನಮ್ಮ ಹಳ್ಳಿನೂ ಕೂಡ ಸೇರುತ್ತೆ. ಆದರೆ ನಾವು ಹೆಂಗೆ ಬೇಕಾದ್ರೂ ಇರಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕ್ಕೊಂಡು ಓಡಾಕಾಗ್ತೈತಾ? ನೀನು ಸಿಟಿಲಿ ಇದೆಯಾ? ನೀನು ಏನಮ್ಮ, ನಿನ್ನ ಹೆಸರೇನಮ್ಮ? ನಿನ್ನ ಹೆಸರು ಮಾರುತೆ ಗಿರಿಜಮ್ಮ. ಹೇಳ್ತೀನಿ ಕೇಳು, ಬೆಂಗಳೂರಲ್ಲಿ ನೀನು ಚಡ್ಡಿ ಹಾಕ್ಕೊಂಡು ಓಡಾಡು, ಅಲ್ಲಿ ಯಾರೂ ಕೇಳಲ್ಲ. ಆದರೆ ನಮ್ಮ ಹಳ್ಳಿಗೆ ಬಂದಮೇಲೆ ನಮ್ಮ ಹಳ್ಳಿ ಸಂಸ್ಕೃತಿ ಪ್ರಕಾರ ನೀನು ಇರಬೇಕು ಅಷ್ಟೇ. ಅದನ್ನು ಬಿಟ್ಟು ಅಲ್ಲಮ್ಮ, ನೀನು ಹುಟ್ಟು ನೋಡು ನಿಂದು. ಗಂಡಸ್ರು ಕಟಿಂಗ್ ಮಾಡಿಸ್ಕೊಂಡಿದ್ದ, ಕೈ ಮೈ ಅದು ಇದು ಕಾಮಂಗೆ ಬಟ್ಟೆ ಅಂತೀಯ. ಉಳಾಪಟೆ ಸೇರ್ಕೊಂಬಿಡ್ತಾವ ಒಳಗೆ ಹೋಗಿ. ನಿನ್ನ ಡ್ರೆಸ್ನಕ್ಕೆ ಉಳಾಪಟೆ ಸೇರ್ಕೊಂಡ್ರೆ ಏನು ಮಾಡ್ತೀಯ?
ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಲಾಸ್ಟು ನಾನು ಹೇಳೋದು. ಆಮೇಲೆ ನ್ಯಾಯ ಪಂಚಾಯಿತಿ ಕರೆಸ್ತೀನಿ, ಹುಷಾರು. ಇವತ್ತು ಹೋಗಿ ಬಟ್ಟೆ ಬಿಚ್ಚಕ್ಕೆ ನೇರವಾಗಿ ಸೀರೆ ಉಟ್ಕೊಂಡು ಬಟ್ಟಿಕೊಂಡು ತಲೆ ಬಾಸ್ಕ ಹಿಂಗೆಲ್ಲ ಓಡಾಡ್ಬಿಟ್ರೆ ನನಗಿಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ದಿಸ್ ಕೈಂಡ್ ಆಫ್ ದ ಸ್ಟೈಲ್. ಹೋಗು, ಎಸೆಟೆ ಬುತ್ತಿ ಓದ್ಕೊಂಡು ಹೋಗ್ತಾ ಇದೆಯಾ ಹೊಲ್ತಕ್ಕೆ, ತಣ್ಣಗಾಗ್ತೈತೆ. ಹೋಗಿ ರಪ್ಪನ ಕೂಲರಿಗೆ ಉಂಬಕ್ಕೀಕಿ ಮಂತಕ್ಕೆ ಬಂದ್ಬಿಡು. ಜಾಸ್ತಿ ಹೊತ್ತಲ್ಲಿ ಇರಬೇಡ, ಯಾಕೆಂದರೆ ಹೊಲ್ತಾಗಿರೋ ದನ ಕರ ಎಮ್ಮೆ ನಿನ್ನ ನೋಡಿ ಎದ್ರುಕೊಂಡು ಓಡೋಗಿ ಬಿಡ್ತವೆ. ಹುಷಾರು. ಅಯ್ಯೋ ಸೀನಪ್ಪ, ಪ್ಲೀಸ್ ಪ್ಲೀಸ್ ಐ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಜಾಗ ಬಿಡಿ, ನಾನು ಹೋಗಬೇಕು. ನನಗೆ ಮೊದಲೇ ನಮ್ಮ ಪ್ರಮೀಳರ ಜಮೀನು ರೋಡ್ ಬೇರೆ ಗೊತ್ತಿಲ್ಲ. ಪ್ಲೀಸ್ ಸೀನಪ್ಪ, ನನ್ನ ಗೋಳಾಡಿಸ್ಬೇಡಿ, ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಹಾಂ ಓಕೆ, ನಾನು ನಿನ್ನ ಹಿಡ್ಕೊಬಲ್ಲ, ಬಿಡ್ತೀನಿ. ನನಗೆ ಮಹಿಳೆಯರ ಬಗ್ಗೆ, ಹೆಂಗಸರ ಬಗ್ಗೆ ಜಾಸ್ತಿ ಗೌರವ ಐತಿ. ಅದರಿಂದನೇ ನಾನು ನಿಮ್ಮ ಪ್ರಮೀಳಮ್ಮನ ತುಂಬ ರೆಸ್ಪೆಕ್ಟ್ ಮಾಡ್ತಿರೋದು. ಇರಲಿ ಮೈ ಡಿಯರ್ ಪ್ರಮೀಳಾ, ಇರಲಿ, ನಂದು ಅವಳದು ಬೇರೆ ಲೆಕ್ಕಾಚಾರ. ಈಗ ನಿನಗೆ ರೋಡ್ ಗೊತ್ತಿಲ್ಲ, ಪ್ರಮೀಳವ್ರು ಹೊಲ್ತಕ್ಕೆ ಹೋಗೋದು. ಈಗ ನೋಡು, ಈಗ ಇದೇ ರೋಡ್ನ ಸೀದಾ ಹೋಗಿ ಟೇಕ್ ಲೆಫ್ಟ್ ತಗೊಂಡಾದ್ಮೇಲೆ ಒಂದು ಬುಧ ಸಿಗ್ತೈತಿ. ಆ ಬುಧ ದಾಟಿ ಮುಂದಕ್ಕೆ ಹೋಗ್ಬೇಕು, ಅಲ್ಲೊಂದು ತಗ್ಗೈತಿ. ನಿಧಾನಕ್ಕೆ ಹೋಗು, ತಗ್ಗನಾಗೆ ಬುತ್ತೆಗಿರೋ ಸಾರು ತುಣುಕ್ತೈತಿ. ಅದಕ್ಕೆ ನಿಧಾನಕ್ಕೆ ಹೋಗಿ ಅಲ್ಲಿಂದ ಬಲಗಡೆ ತಿರ್ಕೊಂಡು ಕತಾಳಿ ಮಟ್ಟೆ ಸಿಗ್ತೈತೆ. ಅಲ್ಲಿ ಕತಾಳಿ ಮಟ್ಟೆ ತಗ ಬಲಕ್ಕೆ ಸೀದಾ ರೋಡ್ ಹೋಗ್ತೈತಿ. ಅಲ್ಲಿ ಹೋದರೆ ಕೂಲೇರು ತೆನೆ ಕೊಯ್ತಾ ಇದ್ದಾರೆ. ಅಲ್ಲಿ ಹೋಗಿ ಬುತ್ತಿ ತಟ್ಟಿ ಇಳಿಸಿ ಅವ್ರಿಗೆ ಉಂಬಕ್ಕಿಕ್ಕು. ಒಂದು ಸಾಲ ಎದ್ದಿರ್ತಾರೆ, ಅವಾಗ ಬಂದು ಉಮ್ತಾರೆ. ನೀನು ಹೋದ ತಕ್ಷಣ ಬರ್ರೋಮು ಉಂಡ್ರಿ ಅಂತ ಕರಿಬೇಡ. ಕೂಲೇರು ಒಂದು ಸಾಲ ಕೊಯ್ದು ಬರ್ತಾರೆ, ಅವಾಗ ಉಂಬಕ್ಕಿಕ್ಕು. ಅಷ್ಟೊತ್ತಿಗೆ ಪ್ರಮೀಳ ಬಂದು ಹೆಲ್ಪ್ ಮಾಡ್ತಾಳೆ ನಿನಗೆ. ಅರ್ಥ ಆಯ್ತಾ? ನಾನು ಹೇಳಿದೆ ರೋಡ ಅಂತ ಪ್ರಮೀಳಿಗೆ ಹೇಳ್ಬೇಡ, ಯಾಕಂತಂದರೆ ಪ್ರಮೀಳ ಬೇಜಾರಾಗ್ತಾಳೆ. ಮೈ ಡಿಯರ್ ಪ್ರಮೀಳ ಅವಳು. ಅರ್ಥ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಯುವರ್ ಸಜೆಷನ್. ಜಾಗ ಬಿಡಿ, ನಾನು ಹೋಗಬೇಕು. ಅಯ್ಯ ನಾನು ಹಿಡ್ಕೊಂಡಿದ್ದೇನೆ. ನಾವು ಹೋಗ್ಬರ ಮಾಸ್ಕಿ. ಅವಾ ಈ ಅಮ್ಮಂದು ಏನಪ್ಪ ಸ್ಟೈಲು. ಹೊಲ್ತಕ್ಕೆ ಹೋಗ್ಬೇಕಾದ್ರೆ ಸೆಂಟ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅಂದರೆ, ಇವಳು ಗಂಡ ಇನ್ನೇನು ಕರ್ಮ ಮಾಡ್ಯವನು ಏನೋ ಭಗವಂತ, ನೀನೇ ಕಾಪಾಡ್ಬೇಕಣಪ್ಪ. ಬೆಂಗಳೂರು ಜೀವನ ಇಷ್ಟೊಂದು ಕೆಟ್ಟದಾಗೈತಿ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಹೊಲ್ತಕ್ಕೆ ಹೋಗ್ಬೇಕಾದ್ರೆ ಸೆಂಟ್ ಹಾಕ್ಯಂಡು ದನ ಎಮ್ಮೆ ಮೂಸ್ ನೋಡಲಿ ಅಂತ ಹೋಗ್ತಾ ಇದ್ದಾಳೆ. ಹೋಗ ಮಾತ ಒಳ್ಳೇದಾಗಲಿ, ಹೋಗ್ಬರ್ತಾಯಿ, ಹೋಗ್ಬಾ. ನಿಮ್ಮ ಸ್ಟೈಲು, ನಿಮ್ಮ ದುಡ್ಡು, ನಿಮ್ಮ ಹೆಂಡ, ನಿಮ್ಮ ಭಂಗಿ, ಅದೇನು ಕೇಳಾಕ ನಾನು ಯಾರು? ಹೋಗಿ ಒಳ್ಳೇದಾಗಲಿ, ಹೋಗಿ.